ಎಲ್ಲರೂ ಯಾಕೋ ಜನಗಳು ಗಾಬರಿ ಆಗಿದ್ದಾರೆ, ಯಾರೋ ಕೆರೆ ಒಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ ಅಂತ. ಸೊ ನೋಡ್ಬೇಕು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ನೋಡಿ ಗೈಸ್ ಕಲ್ಯಾಣಿ. ಗೈಸ್ ನೋಡಿ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾ. ನಾನು ನಿಮ್ಮ ಪ್ರೀತಿಯ ಅಂಜು. ಸೊ ಇವತ್ತೇನು ವ್ಲಾಗ್ ಅಂದರೆ ನಮ್ಮ ಕಂಪ್ನಿಲಿ 2 days ಹಾಲಿಡೇ ಇತ್ತು, ನ್ಯೂ ಇಯರ್ ದಿನ ಮತ್ತು ಅದ್ರ ಹಿಂದಿನ ದಿನ ಅಂದ್ಬಿಟ್ಟು. ಅದಕ್ಕೆ ಇವತ್ತು ನಾಳೆ ನ್ಯೂ ಇಯರ್ ಇದೆ ರಶ್ಶು ಅಂದ್ಬಿಟ್ಟು ಇವತ್ತೇ ನಾವು ಮೇಲ್ಕೋಟೆ ಹೋಗ್ತಿದ್ವಿ. ನಾವು ನೋಡಿಲ್ಲ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ಕೊಂಡು ಕಾಯ್ತಿದ್ರು, ನಾವೇ ತುಂಬಾ ಲೇಟ್ ಮಾಡಿದ್ವಿ. ಸೊ ಅದಕ್ಕೆ ಇವಾಗ ನಾವು ಹೊರಡ್ತೀವಿ, ಹೋಗೋಣ ಬನ್ನಿ ಗಾಯ್ಸ್. ಬಸ್ ಸ್ಟ್ಯಾಂಡಿಗೆ ಇಲ್ಲಿಂದ ಬಸ್ಗಳು ಬರೋದು ಬೇರೆ, ಅದಕ್ಕೆ ಆಗೋದಿಲ್ಲ ನೋಡಿ ಹೋಗ್ತಾ ಇದ್ದೀವಿ. ಇಲ್ಲೇ ಇದ್ದಾರೆ, ಹಾಯ್ ಮಾಡಿ ಎಲ್ರು. ಹಾಯ್. ಚನ್ನಪಟ್ಟಣಕ್ಕೆ ಬಂದು ಬಸ್ಸಲ್ಲಿ ತುಂಬ ರಶ್. ಇವಾಗ ಪೂಜೆಗೋಸ್ಕರ ವೇಟ್ ಮಾಡ್ತಿದ್ದ. ಎಲ್ಲರೂ ಒಂದೇ ಬಸ್ಸಲ್ಲೇ ಹೋಗ್ಬೇಕು. ಯಾವ್ಯಾದ್ರು ಮಂಡಿಗೆ ಹೋಗೋ ಬಸ್ಸು ಖಾಲಿ ಇದೆ ನೋಡ್ತಾ ತಳಿ ಹೋಯ್ತಾ. ಚನ್ನಪಟ್ಟಣ ನೋಡಿ ಗೈಸ್, ಇದು ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್. ಎಲ್ಲಿ ಮೇಲ್ಕೋಟೆ ಬಸ್ಸಿಗೆ ಹತ್ತಿದೀವಿ. ಪೂಜಾ ಇದ್ದಾಳೆ, ಈ ಕಡೆ ಅಕ್ಷತಾ ಇದ್ದಾಳೆ, ಪ್ರಿಯಾ ಮತ್ತೆ ಸಾಗರಿಕ, ಸೌಜು, ದಿವ್ಯಾ ಎಲ್ರು ಇದೀವಿ. ಹಾಯ್ ಗೈಸ್, ಸಪೋರ್ಟ್ ಮಾಡಿ ಅಂತ ಹೇಳಿ. ಹಾಯ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬ್ ತೆಗೀರಿ ಹೇಳ್ತೀವಿ ಗೈಸ್. ಈಗ ಇವ್ರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ. ಆಂಟಿ ಹತ್ರ ಅವನ್ನ ರೀಲ್ಸ್ ಮಾಡ್ತಿದ್ದಲ್ಲ, ಇವ್ರ ಹತ್ರ ದಿವ್ಯಾಕ ಹೇಳಕ್ಕ, ನೀನೇ ಎಲ್ಲರಿಗೂ ಡಾನ್ ಅಲ್ವಾ, ಸಬ್ಸ್ಕ್ರೈಬ್ ಮಾಡಿ ಅಂತ. ನೋಡೀಗ ಝೂಮ್ ಮಾಡ್ತೀರಾ, ಅಂಜಲಿ ಪ್ರಿಯಾ ಬ್ಲಾಗ್ ಅಂತ. ಮಂಡ್ಯಾಗ ಬಂದ್ವಿ, ಎಲ್ಲರೂ ಇಳಿಯಕಂತ ಹೋಗ್ತಾ ಇದೀವಿ. ಎಲ್ಲಿ ಜಾಗ ಬಿಟ್ರಿ. ಈಗ ಎಲ್ರಿಗೂ ಬಾಯ್ ಬಾಯ್ ಹೇಳ್ತೀವಿ. ನಮಗೆ ಬಸ್ಸಲ್ಲಿ ಫ್ರೆಂಡ್ ಆಗಿದೆ. ಬಾಯ್ ಆಂಟಿ, ಬಾಯ್ ಬಾಯ್ ಅಜ್ಜಿ, ಬನ್ನಿ ಬಾಯ್ ಗೈಸ್. ಮಂಡ್ಯ ಸ್ಟ್ಯಾಂಡಿಗೆ ನೋಡಿ, ಮಂಡ್ಯಕ್ಕೆ ಬಂದ್ವಿ. ಇವಾಗ ಬಸ್ಸು ಮೇಲುಕೋಟೆ ರೆಡಿ ಇದೆಯಂತೆ, ಹೋಗ್ತಾ ಇದೀವಿ ನೋಡಿ ಗೈಸ್. ಫೈನಲ್ ಆಗಿ ಇವಾಗ ನಾವು ಬಂದ್ವಿ ಮೇಲ್ಕೋಟೆ ಟೆಂಪಲ್ಗೆ. ಗಾಯ್ಸ್ ಇನ್ನೊಂದು ಏನಂದ್ರೆ, ಯಪ್ಪ 1 hour 1.5 hour ಜರ್ನಿ ಗಾಯ್ಸ್. ಮಂಡ್ಯದಿಂದ ಅಲ್ಲಿಂದ ಬರೋಷ್ಟರಲ್ಲಿ ನನಗಂತೂ ನಿಜ ತುಂಬ ಸುಸ್ತಾಗೋಯ್ತು ಗಾಯ್ಸ್. ಆಮೇಲೆ ಅಲ್ಲಿ ಬರೋ ಬಸ್ಸಲ್ಲಿ ತುಂಬ ಯಪ್ಪ ಡಸ್ಟ್ ಅದೆಲ್ಲ. ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲರೂ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ತುಂಬ ಜನ ಆಟೋದವ್ರು ಬಂದು 6 ಪ್ಲೇಸ್ ಕರ್ಕೊಂಡಿರ್ತೀವಿ, 60 ರೂಪಾಯಿ ಕೊಡಿ ಅಂದ್ರು ಗೈಸ್. 120 ರೂಪಾಯಿ ಒಂದು ಒಳ್ಳೆ ಊಟನೇ ಮಾಡ್ಬೋದು. ಅದಕ್ಕೆ ನಡೆಯೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಗೈಸ್. ಅದಕ್ಕೆ ನಾವೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ರೂ. ತುಂಬ ಚೆನ್ನಾಗಿದೆ. ಮೇಲ್ಕೋಟೆ ದೇವಸ್ಥಾನಕ್ಕೆ ಸ್ಕೂಲ್ ಮಕ್ಕಳು ಟ್ರಿಪ್ಗೆ ಅಂತ ಕರ್ಕೊಬಂದಾರೆ ನೋಡಿ ಗೈಸ್. ತುಂಬ ಜನ ಸ್ಕೂಲ್ ಮಕ್ಕಳು ಹೋಗ್ತಾ ಇದ್ದಾರೆ. ಹಾಗೆ ನೋಡಿ ತುಂಬ ಜನ ಹೋಗ್ತಾ ಇದ್ದಾರೆ. ವಯಸ್ಸೆಲ್ಲ ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ತಿದ್ದಾರೆ. ಸ್ವಾಮಿನಪ್ಪ ಒಳ್ಳೇದು ಮಾಡು. ಗಾಯ್ಸ್, ರಾಜವೌಲಿ ಮೂವಿ ಶೂಟಿಂಗ್ ತೆಗ್ದಿರೋದು ಇದೇ ಪ್ಲೇಸಲ್ಲಿ. ಹೀರೋಯಿನ್ ಬಂದು ಇಲ್ಲಿ ಕೂತಿರ್ತಾರೆ, ಅದೊಂದು ಸೀನ್ ತೆಗ್ದಿದ್ದಾರೆ. ಸೊ ಇದೇ ಪ್ಲೇಸಲ್ಲೇ ಗಾಯ್ಸ್. ನಾನಂತೂ ಫುಲ್ ಸುಸ್ತಾಗ್ಬಿಟ್ಟೆ. ಕಲ್ಯಾಣ ಟೆಂಪಲ್ಲು ಅಂತ ಹಂಗೆ ರೀ ತೋರಿಸ್ತೀನಿ ನಾನು. ನೋಡಿ ಇದು ಕಲ್ಯಾಣ ಮಂಟಪ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನಾನು ಈ ರಾಮನಗರದಲ್ಲಿ ಇದ್ದು ಮೇಲ್ಕೋಟೆಗೆ ಒಂದು ದಿವಸನೂ ಬಂದಿರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಚೆನ್ನಾಗಿರುತ್ತೆ ಮೇಲ್ಕೋಟೆ ಟೆಂಪಲ್ ಅಂತ.
ಸೊ ಇಲ್ಲಿ ವೆಡ್ಡಿಂಗ್ ಶೂಟು ಬೇರೆ ಥರ ಎಲ್ಲ ಶೂಟೆಲ್ಲ ನಡೆದಿದೆಯಂತೆ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಕಲ್ಯಾಣಿ ಗೈಸ್ ನೋಡಿ. ವಾವ್, ನನಗೆ ಎಷ್ಟು ಇಷ್ಟ ಆಗ್ತಾಯಿದೆ ಗೊತ್ತಾ ಗೈಸ್, ಸಿಕ್ಕಾಪಟ್ಟೆ ಸೂಪರ್ ಆಗೈತೆ. ಏನೇ ಶೂಟ್ ಮಾಡಿಸಿದ್ರು ನೋಡಿ ಈ ಟೆಂಪಲ್ ಹತ್ರ ಮಾಡಿಸಿರ್ತಾರೆ, ಸಖತ್ತಾಗೈತೆ ಗಾಯ್ಸ್. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದ್ದಾರೆ. ವಾವ್ ಸೂಪರ್. ಹಾಂ ಗಾಯ್ಸ್, ಮೀನು ಬ್ಲ್ಯಾಕ್ ಐತಂತೆ ಗಾಯ್ಸ್, ಡಿಫ್ರೆಂಟಾಗಿ ಹೇಳ್ತಾವಳೆ ಒಬ್ಳು ಗಾಯ್ಸ್. ನೋಡಿ ಗೈಸ್ ಕೆಳಗಡೆ ಜಾರಲ್ವಾ? ಗೈಸ್ ನೋಡಿ ಫಿಶ್ಗಳು ಎಷ್ಟು ಚೆನ್ನಾಗಿದ್ದಾವೆ. ವಾಹ್. ಹಾಂ, ದಿವ್ಯ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಬಿಕಾಸ್ ಅವ್ರದ್ದು ಊರು, ಸೊ ಅವರೇ ಎಕ್ಸ್ಪ್ಲೇನ್ ಮಾಡಲಿ. ಹೇಳಿ ದಿವ್ಯಾ. ವಾವ್, ವ್ಯೂ ಪಾಯಿಂಟ್ ಸಖತ್ತಾಗಿದೆ ಗಾಯ್ಸ್. ಈ ಥರದ್ದು ಒಂದು ಗೈಸ್ ನಾವೆಲ್ಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗಡೆ ಫೋನೆಲ್ಲ ಅಲೋ ಇರಲಿಲ್ಲ. ಸೊ ನೀವು ಮೇಲ್ಕೋಟೆಗೆ ಬಂದಬೇಕು ಅಂದರೆ ಸೊ ಒಂದು ಸಾರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿತ್ತು ಟೆಂಪಲ್ಲು. ಬಟ್ ಒಳಗಡೆ ದೇವ್ರ ಫೋಟೋ ತೊಗೊಳಕ್ಕೇನೂ ಅಲೋ ಮಾಡಲಿಲ್ಲ. ಸೊ ನೀವೆಲ್ಲ ಬಂದು ಒಂದು ಸಾರಿ ವಿಸಿಟ್ ಮಾಡಿ, ನಿಜ ಚೆನ್ನಾಗೈತೆ ಟೆಂಪಲ್ಲು. ಎಷ್ಟು ಚೆನ್ನಾಗಿ ಕಾಣಿಸಿದೆ. ಒಳಗಡೆನೂ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅದೊಂದು ಬೇಜಾರು ಅಂದರೆ ದೇವ್ರ ಒಳಗಡೆ ಈ ಕ್ಯಾಮ್ರಾಸ್ ಎಲ್ಲ ಏನೋ ಅಲೋ ಮಾಡಿರಲಿಲ್ಲ. ಸೊ ನೀವು ಅದಕ್ಕೆ ದೇವ್ರು ನೋಡಬೇಕು ಅಂದರೆ ಒಂದ್ಸರಿ ವಿಸಿಟ್ ಮಾಡಿ. ಅವರು ಪಾಪ ಆಂಟಿಗೆ ಚೆನ್ನಾಗಿ ಹೆಲ್ಪ್ ಮಾಡ್ಕೊಡ್ತಿದ್ದಾಳೆ. ನೋಡಿ ಆಂಟಿ, ಹೆಲ್ಪ್ ಮಾಡಬೇಕು ಅಂದರೆ ಕರೀರಿ ಪೂಜಾ. ಅವಳದು ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ಬಿಟ್ಟು ಹೆಲ್ಪ್ ಕರ್ಸ್ಕೊಳ್ಳಿ ಹೇಳ್ಬಿಟ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅಂತಿದೆ ಅದು. ಅಕ್ಷತಾ ನೀನು ಸ್ವಲ್ಪ ತಿನ್ಸೆ ಪಾಪ. ಇಲ್ಲಿ ಇಲ್ಲಿ ತಗೋ. ಅಲ್ಲ ನಾಯಿ ಅಲ್ಲ, ನೆಟ್ಗೆ ಬರಲಿಲ್ಲ. ಹೋಗು ಖಾರ ತಿನ್ಬೇಡ ಆಮೇಲೆ. ನೀ ಚೆನ್ನಾಗದೆ ನಡು ಹಾಡು. ಮೇಕೆ ಆಗಿ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಮತ್ತು ಇಲ್ಲಿ ಕಲ್ಯಾಣಿ ಅಂತ ಒಂದು ನಾನು ಆಗಲೇ ಸ್ಟಾರ್ಟಿಂಗ್ ತೋರಿಸ್ದೆ ಅಲ್ವಾ, ಎಲ್ಲರೂ ಜನಗಳು ಗಾಬರಿ ಆಗಿದ್ದಾರೆ, ಯಾರೋ ಕೆರೆ ಒಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ ಅಂತ. ಸೊ ನೋಡ್ರೋಕೆ ಹೋಗ್ತಾ ಇದ್ದೀವಿ. ಇರಿ ಏನಾಗಿದೆ ಅಂತ ಗೊತ್ತಿಲ್ಲ, ಎಲ್ಲರೂ ಗಾಬರಿ ಆಗಿದ್ದಾರೆ ಗಾಯ್ಸ್. ಹಾಗೆ ನೋಡಿ ಗಾಯ್ಸ್, ಯಾರೋ ಬಿದ್ದೋಗ್ಬಿಟ್ಟಿದ್ದಾರಂತೆ ಗಾಯ್ಸ್. ನೋಡಿ ಕೆರೆ ಬಿದ್ದೋಗಿದ್ದಾರಂತ. ಯಾರು ಎತ್ತಿದ್ರು ನೋಡಿ ಗೈಸ್. ಇಲ್ಲಿಗೆ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬಿ ಕೇರ್ಫುಲ್ ಆಗಿ ಕೆಳಗಡೆ ಇಳಿ. ನೋಡಿ ಜಾರ್ ಬಿದ್ದು ಒಬ್ರು ಬಿದ್ದೇ ಹೋಗ್ಬಿಟ್ಟಿದ್ರು. ಬಟ್ ಯಾರಾದರೂ ಇಲ್ಲ ಅಂದಿದ್ರೆ ಅವರು ಒಳಗಡೆ ಮುಳುಗೆ ಹೋಗ್ಬಿಟ್ಟಿರೋರು. ಜನ ಹೇಳೋದು ಒಳ್ಳೇದಕ್ಕೆ, ಅದಕ್ಕೆ ಕೇಳಬೇಕು ಜನಗಳು. ಗೈಸ್ ನೋಡಿ ನೀವು ಬೀರ್ ಕೇರ್ಫುಲ್ ಆಗಿರಿ. ಕಳ್ದಲ್ಲೂ ಒಂದು ಕತೆ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಇದೆ ಕೊಳ, ಇದು ತಂಗಿನ ಕೊಳ, ತಂಗಿ ಕೊಳ ಇದು. ಸೊ ಗೈಸ್ ನನ್ನ ಮಾತಲ್ಲಿ ಏನು ಬೇಜಾರು ಮಾಡ್ಕೊಬೇಡಿ, ಅದು ಹೇಳೋ ರೀತಿಲಿ ಬರ್ತಿಲ್ಲ, ಸೊ ಅರ್ಥ ಮಾಡ್ಕೊಳ್ಳಿ. ಇದೆ ನೋಡಿ ಧನುಷ್ ಕೋಟೆ ಅಂತ, ಚೆನ್ನಾಗೈತೆ ಗಾಯ್ಸ್. ಬೇಗ ಇಟ್ಟು ಬಾ, ಏನಾದ್ರೂ ಇದೆ ಚೆನ್ನಾಗೈತೆ. ಎಲ್ಲರೂ ಮೇಲೆ ಹೋಗ್ತಾ ಇದ್ದೀವಿ ಗೈಸ್. ಮೇಲೆ ಎಷ್ಟು ಚೆನ್ನಾಗೈತೆ, ಸೂಪರ್ ಆಗೈತಲ್ಲ ಪ್ಲೇಸು. ಚೆನ್ನಾಗಿದೆ ನೋಡಿ ಗೈಸ್, ಎಲ್ಲರೂ ಕಿವಿಗೆ ಒಂದೊಂದು ಹೂವು ಮುಡ್ಕೊಬಿಟ್ಟವ್ರೆ. ಫೈನಲ್ ಆಗಿ ಧನುಷ್ ಕೋಟೆಗೆ ಬಂದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸು. ಇಲ್ಲಿ ನಡ್ಕೊಳೋಕೆಲ್ಲ ಆಗೋದಿಲ್ಲ ನೋಡಿ, ಹಿಂಗೆ ಐತೆ ಕಲ್ಲು.
ಅದೇನಾ ಧನುಷ್ಕೋಟೆ? ಒಳಗಡೆ ಹೋಗಕ್ಕಾಗಲ್ವಾ? ನೋಡಿ ಗೈಸ್, ಇದೆ ಅಂತೆ ಧನುಷ್ಕೋಟೆ. ಇದ್ರೊಳಗಡೆ ಏನಿದೆ ಏನು ಅಂತ ನಂಗೆ ಗೊತ್ತಿಲ್ಲ. ಜೇನುಳ ಬೇರೆ ಐತೆ ಗೈಸ್. ಯಪ್ಪ ಮಕ್ಕಿ ಕಚ್ಬಿಟ್ಟು ನೋಡಿ, ಫುಲ್ಲು ನೀರೈತೆ ಒಳಗಡೆ. ಇಷ್ಟೇ ಒಳಗಡೆ ಹೋಗೋದು ಅಂದ್ಕೊಂಡಿದ್ದೆ, ಈ ಥರ ಐತಪ್ಪ, ಗೊತ್ತಿಲ್ಲ. ಚೆನ್ನಾಗೈತೆ. ಫೈನಲ್ ಆಗಿ ಈ ಥರ ಐತೆ. ಸೂಪರ್ ಆಗಿದೆ ಗೈಸ್, ಪ್ಲೇಸ್ ಮಾತ್ರ. ಕವರ್ ಅಪ್ ಮಾಡ್ದ ಪ್ಲೇಸ್. ಪ್ಲೇಸ್ ಕೇಳ್ತಾ ಇದ್ದೀವಿ ಗೈಸ್. ಏನು? ರಾಯ ಗೋಪುರ ಶೂಟಿಂಗ್ ಪ್ಲೇಸ್ ಅಂತ ಇದು. ಶೂಟಿಂಗ್ ಅಂದರೆ ಮದುವೆ, ವೆಡ್ಡಿಂಗ್ ಶೂಟ್ ಎಲ್ಲ ಇರ್ತಲ್ಲ, ಆ ಪ್ಲೇಸ್ ಅಂತ ಈಗ. ತುಂಬ ಚೆನ್ನಾಗಿ ಬಂದಿದ್ದಾರೆ ಗೈಸ್. ಈಗ ನೆಕ್ಸ್ಟ್ ಇಲ್ಲಿಗೆ ಪಯಣ. ಗೈಸ್ ಇವಾಗ ಎಲ್ಲರೂ ಚುರ್ಮುರಿ ತಿಂತಾ ಇದ್ದೀವಿ. ಚುರ್ಮುರಿ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಪೂಜಾ, ಯಾವ ಪ್ಲೇಸ್ ಇದು? ಯಾವ ಪ್ಲೇಸ್ ಇದು? ಯಾವ ಪ್ಲೇಸ್? ರಾಜ್ಗೋಪುರ ಅನ್ನೋ ಪ್ಲೇಸ್ ಇದು. ಇಲ್ಲಿ ಯಾವ ಶೂಟಿಂಗ್ ತೆಗ್ದಿದ್ದಾರೆ? ರಿಕ್ಕಿ ಮೂವಿ ಶೂಟಿಂಗ್ ತೆಗ್ದಿದ್ದಾರಂತೆ ಈ ಪ್ಲೇಸಲ್ಲಿ. ಚೆನ್ನಾಗಿದೆ ಗೈಸ್. ಇದೆ ಹಂಗೆ ಮೇಲೆ ಹತ್ಬಿಟ್ಟು ಹೋಗೋದು. ಚೆನ್ನಾಗಿದೆ ಪ್ಲೇಸ್. ಕೆಲವೊಂದು ಮೂವಿಗಳು ತೆಗ್ದವ್ರೆ, ಬಟ್ ನಮಗೂ ಗೊತ್ತಿಲ್ಲ. ವಾವ್, ಅಕ್ಷತಾಗ ಹತ್ತಕ್ಕೆ ತುಂಬ ಕಷ್ಟ ಅಂತೆ. ಸೊ ಅದಕ್ಕೆ ಅವಳು ಸ್ಲಿಪ್ಪರೇ ಬಿಟ್ಬಿಟ್ಟು ಬಂದ್ಬಿಟ್ಟವಳೆ. ಹಾಂ, ನೀನೇ ಹೇಳ್ಬಿಟ್ರೆ ಸರಿ ಇರುತ್ತಲ್ಲ. ಗೈಸ್ ನೋಡಿ ಎಂಥ ಪ್ಲೇಸ್ ಇದು, ಸಕ್ಕತ್ತಾಗಿದೆ ಗೈಸ್. ಫೋಟೋಶೂಟ್, ವೆಡ್ಡಿಂಗ್ ಶೂಟ್, ಕಪಲ್ಸ್ದು ಎಲ್ಲ ಶೂಟ್ ಇರುತ್ತೆ ಇಲ್ಲಿ. ಚೆನ್ನಾಗೈತೆ ನೋಡಿ ಪ್ಲೇಸ್. ಕಪಲ್ಸ್ಗೂ ಇನ್ನೂ ಚೆನ್ನಾಗಿರುತ್ತೆ, ವೆಡ್ಡಿಂಗ್ ಶೂಟ್ಗೂ ಚೆನ್ನಾಗಿರುತ್ತೆ, ಎಲ್ಲ ಶೂಟಿಂಗು ಚೆನ್ನಾಗಿರುತ್ತೆ. ಬಂದು ವಿಸಿಟ್ ಮಾಡಿ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು, ಹಿಂದೆ ಇದ್ದೀನಿ ಸ್ವಲ್ಪ ಗೈಸ್. ನೋಡಿ ಅಲ್ಲಿ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.